ಬೇಸಿಗೆ ರಜೆಯಲ್ಲಿ ಟೈಮ್ ಪಾಸ್ ಮಾಡಲಿಕ್ಕೆ ಅಥವಾ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಮಕ್ಕಳಿಗೆ ಚಟುವಟಿಕೆಯಿಂದ ಇರೋದಕ್ಕೆ, ಕ್ರಿಯಾಶೀಲತೆಯನ್ನು ಬೆಳೆಸೋದಕ್ಕೋಸ್ಕರ ನಾವು ಈ ಗೊತ್ತಿರ್ತಕ್ಕಂಥ ಕೆಲವು ಸರಳ ಪ್ರಯೋಗಗಳನ್ನು ಮಕ್ಕಳಿಂದಲೇ ಮಾಡಿಸ್ತೀವಿ. ಅವ್ರಿಗೆ ಮೈಂಡು ಒಳ್ಳೆ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ಮೊಬೈಲ್ ನೋಡೋದನ್ನು ಅವಾಯ್ಡ್ ಮಾಡಿ ಸಣ್ಣ ಸಣ್ಣ ಪ್ರಯೋಗಗಳಲ್ಲಿ ತೊಡಗಿಸ್ಕೊಂಡಾಗ ಅವರು ತನ್ನ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೋದು. ಜೊತೆಗೆ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ಆಕ್ಟಿವೇಟ್ ಆಗ್ತದೆ, ತುಂಬ ಆಕ್ಟಿವ್ ಆಗಿ ಮಾಡ್ತಾರೆ. ಅದಕ್ಕೋಸ್ಕರ ಈ ಸರಳ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ನಿನ್ನ ಹೆಸರೇನಮ್ಮ? ಅನಿಕವರ್ಣ. ನಿನ್ನ ಹೆಸರು ಪುಟ? ಲಾವಣ್ಯ. ಈಗ ನೀವು ಸರಳ ಪ್ರಯೋಗ ಯಾರು ಮಾಡೋದು? ಇಬ್ಬರು ಮಾಡ್ತಾ ಇದ್ದೀರಾ? ಒಬ್ರಿಗೆ ಒಬ್ರು ಹೆಲ್ಪ್ ತಗೊಂಡು ಮಾಡ್ತಾ ಇದ್ದೀರಲ್ವಾ? ಎಸ್. ಈಗ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನೇನು ಮೆಟೀರಿಯಲ್ಸ್ ತಗೊಂಡಿದ್ದೀಯಮ್ಮ? ಹೌದಾ? ಎಸ್, ಮಾಡಿ. ನಾ ಸ್ಟಾರ್ಟ್. ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಜೊತೆಗೆ ಅದರಿಂದ ಏನಾಗುತ್ತೆ, ಹೇಗಾಯಿತು, ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡ್ಕೋಣ. ಇದು ವೈಜ್ಞಾನಿಕ ಚಿಂತನೆ. ವಾವ್, ಶಿವನ ಮೇಲೆ ಆ ಹೊಗೆಯನ್ನು ಬಿಡ್ತಕ್ಕಂಥದ್ದಾ? ಎಸ್, ಇನ್ನೂ ಸರಿ ಮಾಡಿ. ಜಾಸ್ತಿ ಹೊಗೆ ಬರಲಿ, ತುಂಬಿಕೊಳ್ಳಿ. ಬಾಟ್ಲೊಳಗೆ ಹೊಗೆಯನ್ನು ತುಂಬಿಸಿ ಅದನ್ನು ಇನ್ನೊಂದು ಕಡೆ ಬಿಡಬಹುದು ಅನ್ನತಕ್ಕಂಥ ಒಂದು ಸರಳ ಪ್ರಯೋಗನ. ಓಕೆ, ಹೊಗೆ ಬಾಟ್ಲ್ ತುಂಬ ತುಂಬಿಕೊಳ್ಳಿ, ಪರವಾಗಿಲ್ಲ. ಬಾಟ್ಲಿಗೆ ಆ ಫೈರ್ ಅನ್ನೋದು ತಗಲಬಾರ್ದು, ಬೆಂಕಿ ತಗಲಬಾರ್ದಲ್ವಾ? ಎಸ್. ಓಕೆ, ಓಕೆ, ಚೆನ್ನಾಗಿದೆಯಲ್ಲ? ಎಸ್, ಕ್ಲಾಪ್ಸ್. ವೆರಿ ಗುಡ್. ಓಕೆ, ಹೀಗೆ ಮಕ್ಕಳಲ್ಲಿ ಕ್ರಿಯಾಶೀಲತೆ ಬೆಳೆಯುವ ಉದ್ದೇಶದಿಂದ ಸಣ್ಣ ಸಣ್ಣ ಪ್ರಯೋಗಗಳನ್ನು ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.